ಚಿಕಿತ್ಸೆಗೆ ಅಂತ ತೆರಳುತ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಅನ್ನ ಅಡ್ಡಗಟ್ಟಿ ಕಿರಾತಕರು ಆಂಬ್ಯುಲೆನ್ಸ್ ಡ್ರೈವರ್ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ. ಕುಡಿದ ನಶೆಯಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ಗೆ ಮನಸ್ಸೋ ಇಚ್ಛೆ ಥಳಿಸಲಾಗಿದೆ. ನೆಲಮಂಗಲ ಟೋಲ್ ಬಳಿ ನಿನ್ನೆ ಸಂಜೆ ಆಗಿರುವಂತಹ ಘಟನೆ ಇದು. ಕಾರಲ್ಲಿದ್ದ ನಾಲ್ವರು ಅಂದ್ರೆ ನೆಲಮಂಗಲ ಟೋಲ್ ಹತ್ರ ಆಂಬ್ಯುಲೆನ್ಸ್ ಅನ್ನ ಅಡ್ಡಗಟ್ಟಂತಹ ಕಾರ್ ಇತ್ತಲ್ಲ, ಆ ಕಾರಲ್ಲಿ 4 ಜನ ಇದ್ರು. ಆ 4 ಜನ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್ನ ಹಿಡಿದು ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಅತಿ ವೇಗವಾಗಿ ಓಡಿಸ್ತಾ ಇದೆಯಾ ಅಂತ ಕೆಣಕಿ ಹುಚ್ಚರ ರೀತಿ ಗಲಾಟೆಯನ್ನ ಮಾಡಿದ್ದಾರೆ. 5-6 ಕಿಲೋಮೀಟರ್ ಚೇಸ್ ಮಾಡಿ ಟೋಲ್ ಬರ್ತಾ ಇದ್ದ ಹಾಗೆ ಆಂಬ್ಯುಲೆನ್ಸ್ ಡ್ರೈವರ್ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಗೆ ಖಾಸಗಿ ಆಂಬ್ಯುಲೆನ್ಸ್ ಬರ್ತಾ ಇತ್ತು. 5 ತಿಂಗಳ ಮಗುವಿಗೆ ತುರ್ತು ಚಿಕಿತ್ಸೆಗೆ ಅಂತ ಹೇಳಿ ಆಂಬ್ಯುಲೆನ್ಸ್ ಅನ್ನ ಡ್ರೈವ್ ಮಾಡ್ತಾ ಇದ್ರು ಡ್ರೈವರ್. ಮಗು ಕಂಡೀಷನ್ ಕ್ರಿಟಿಕಲ್ ಇದೆ, ಬಿಟ್ಟು ಬಿಡಿ ಅಂತ ಎಷ್ಟೇ ಬೇಡ್ಕೊಂಡ್ರು ಕೂಡ ಪುಂಡರು ಕೇಳಿಲ್ಲ. ಆ ಹಲ್ಲೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಅದನ್ನ. ನಾವು ಮೂಡಿಗೆರೆ ಆಂಬ್ಯುಲೆನ್ಸ್ ಚಾಲಕರು ಇವತ್ತು AKRS ನಮ್ಮ ಗ್ರೂಪ್ನ ಸದಸ್ಯರಾದಂಥ ನೆಲಮಂಗಲದಲ್ಲಿ ಏನು ಘಟನೆ ನಡೆದಿದೆ. ನಮ್ಮ ಆಂಬ್ಯುಲೆನ್ಸ್ ಚಾಲಕರಿಗೆ ಹಲ್ಲೆ ಮಾಡಿದ್ದಾರೆ. ಅದೇ ರೀತಿ ಏನು ಕಾನೂನು ಕ್ರಮವನ್ನು ಕಠಿಣವಾಗಿ ತಗೊಳ್ಳೇಬೇಕು. ಯಾಕೆಂದರೆ ಇದೇ ರೀತಿ ಎಲ್ಲ ಆಂಬ್ಯುಲೆನ್ಸ್ ಚಾಲಕರಿಗೂ ಹಲ್ಲೆ ಆಗ್ತಾಯಿದೆ. ನಾವು ಎಷ್ಟು ಅಂತ ಸಹಿಸ್ಕೊಂಡು ನಮ್ಮ ಜೀವ ಬಿಟ್ಟು ಒಂದು ಪ್ರಾಣ ಉಳಿಸೋಕೆ ಹೋಗ್ತಿರ್ತೀವಿ. ಪಬ್ಲಿಕ್ ಇದೇ ಥರ ತೊಂದರೆ ಕೊಡ್ತಾಯಿದ್ರೆ ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಹಲ್ಲೆ ಮಾಡಿದವರನ್ನ ಅರೆಸ್ಟ್ ಮಾಡೋ ಕೆಲಸ ಆಗಿದೆಯಾ, ಕಂಪ್ಲೇಂಟ್ ಆಗಿದೆಯಾ? ಡೀಟೇಲ್ಸ್ ಏನೇನು ಕೊಡ್ತೀರಿ? ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರೇ ಇದ್ರು. ಅವರು ಠಾಣೆಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆ 4 ತಂಡ ಏನಿತ್ತು ಅವರು ಕೂಡ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಇವರ ಬಂಧನ ಆಗ್ಲಿಲ್ಲ. ಸೊ ಹಾಗಾಗಿ ಬಂಧನವನ್ನ ಮಾಡ್ಲೇಬೇಕು ಅನ್ನುವಂತ ಕಾರಣಕ್ಕಾಗಿ ಈಗ ನಿನ್ನೆ ರಾತ್ರಿಯಿಂದಲೇ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂದೆ ಖಾಸಗಿ ಆಂಬ್ಯುಲೆನ್ಸ್ ನ ಚಾಲಕರು ಜೊತೆಗೆ ಮಾಲೀಕರು ಕೂಡ ಸೇರ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆಯ ನಂತರವೂ ಕೂಡ ಬಂಧನಕ್ಕೆ ಆಗ್ರಹಿಸಿ ನೂರಾರು ಸಂಖ್ಯೆಯಲ್ಲಿ ಆಂಬ್ಯುಲೆನ್ಸ್ ನ ಚಾಲಕರು ಮಾಲೀಕರು ಕೂಡ ಸೇರ್ತಾರೆ. ಪ್ರಮುಖವಾಗಿ ಕುಡಿದ ನಶೆಯಲ್ಲಿ ಆಂಬ್ಯುಲೆನ್ಸ್ ಅನ್ನ ಚೇಸ್ ಮಾಡಿಕೊಂಡು ಟೋಲ್ ಹತ್ರ ನಿಲ್ಲಿಸಿ ಈ ಒಂದು ದಾಂಧಲೆಯನ್ನ ಕೂಡ ನಡೆಸಿದ್ದಾರೆ. ಪ್ರಮುಖವಾಗಿ ಎಮರ್ಜೆನ್ಸಿ ಕೇಸ್ ನ ಮೇಲೆ 5 ತಿಂಗಳ ಮಗುವನ್ನ ತುಮಕೂರಿನಿಂದ ಬೆಂಗಳೂರಿಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಮುಖ್ಯವಾಗಿ ಮೆಡಿಕಲ್ ಎಮರ್ಜೆನ್ಸಿ ಇತ್ತು. ಸೊ ಹೀಗಾಗಿ ಇವರು ಒಂದ್ ರೀತಿಯಲ್ಲಿ ವೇಗವಾಗಿ ಬಂದಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಇನೋವಾ ಕಾರ್ನಲ್ಲಿ ಬಂದಂತಹ 4 ತಂಡ ಏನಿತ್ತು, ಸೊ ಆ ಕಾರನ್ನ ಹಿಂದಕ್ಕೆ ಹಾಕಿ ಈ ಒಂದು ಆಂಬ್ಯುಲೆನ್ಸ್ ಬಂದಿದೆ. ಸೊ ಆ ಸಂದರ್ಭದಲ್ಲಿ ಓವರ್ ಸ್ಪೀಡ್ ಅಲ್ಲಿ ಓಡಿಸ್ತಾ ಇದ್ರಿ, ಓವರ್ಟೇಕ್ ಮಾಡ್ತಾ ಇದ್ರಿ ಅಂತ ಆರೋಪಿಸಿ ಅದನ್ನ ಆಂಬ್ಯುಲೆನ್ಸ್ ಅನ್ನ ಚೇಸ್ ಮಾಡಿ ಸುಮಾರು 4-5 ಕಿಲೋಮೀಟರ್ ಚೇಸ್ ಮಾಡಿ ಟೋಲ್ ಬರ್ತಾ ಇದ್ದ ಹಾಗೆ ತಡೆದು ಅಲ್ಲಿ ಹಲ್ಲೆ ಮಾಡಿರುವಂತಹ ಘಟನೆ ಮಮತಾ ಇದು. ರೈಟ್, ಧನ್ಯವಾದ ಪ್ರಕಾಶ್.